ಕೊತ್ತಂಬರಿ ಸ್ವಲ್ಪ ಮ್ಯಾಲ ಹಾಕಿದ್ರೆ ಟೇಸ್ಟ್ ಕಂಡ್ರಲ್ಲ ಈಗ ಒಳ್ಳೆ ಟೇಸ್ಟ್ ಬರುತ್ತೆ ಈಗ. ಐಟಮ್ ಏನೇನು ಮಾಡ್ತಿದ್ದೀರಾ? ಗೀ ರೈಸು, ಚಿಕನ್ ಗ್ರೇವಿ, ಪೆಪ್ಪರ್ ಚಿಕನ್, ಚಿಕನ್ ಗ್ರೇವಿ, ಪೆಪ್ಪರ್ ಚಿಕನ್. ಮೋಹನ ಅಲ್ವಾ ಭಟ್ರು? ಫೈನಲ್ ಟಚ್ ಪೆಪ್ಪರ್ ಡ್ರೈ ಮಾಡಕ್ಕಾಗಲ್ಲ ಯಾಕ್ರೆ ಬೇಡ ಮಸಾಲೆ ನೋಡೋ ಒಂಚೂರು ಟೇಸ್ಟ್ ನೋಡು ನೋಡು ಹಿಂಗೆ ಯಾವ್ದಾರ ಒಂದು ಹೇಳು ಒಲಿ ಅಷ್ಟೇ. ಹಾಯ್ ಎಲ್ಲರಿಗೂ ನಮಸ್ತೆ, ನಾನ್ ನಿಮ್ಮ ಚೇತನ. ಸ್ನೇಹಿತರೆ, ಸರ್ಕಾರಿ ಶಾಲೆಯಲ್ಲಿ ಓದಿದ ಸ್ನೇಹಿತರು ಜೀವನದಲ್ಲಿ ಎಷ್ಟೇ ದೂರ ಹೋಗಿದ್ದರೂ ಅವರ ಹೃದಯದಲ್ಲಿ ಉಳಿಯುವ ಒಂದು ವಿಶೇಷ ಜಾಗವೆಂದರೆ ಅದು ಶಾಲಾ ನೆನಪುಗಳು. ವರ್ಷಗಳ ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಯಾರೋ ಉದ್ಯೋಗದಲ್ಲಿ, ಯಾರೋ ವ್ಯವಹಾರದಲ್ಲಿ, ಯಾರೋ ಕುಟುಂಬದ ಜವಾಬ್ದಾರಿಗಳಲ್ಲಿ. ಆದರೆ ಒಂದು ದಿನ ಎಲ್ಲರೂ ಮತ್ತೆ ಒಟ್ಟುಗೂಡಿ ಒಟ್ಟಿಗೆ ಅಡುಗೆ ಮಾಡಿ ಒಬ್ಬರಿಗೊಬ್ಬರು ಬಡಿಸಿ ಸಂತೋಷವಾಗಿ ಸಮಯ ಕಳೆಯುವ ದಿನ, ಅದು ಜೀವನದ ಅತ್ಯಂತ ಅಮೂಲ್ಯ ಅನುಭವವಾಗುತ್ತದೆ. ಮಿಲನದ ಉತ್ಸಾಹ. ಈ ರೀತಿಯ ಮಿಲನದ ಸುದ್ದಿ ಬಂದ ಕ್ಷಣದಿಂದಲೇ ಎಲ್ಲರಲ್ಲೂ ಒಂದು ವಿಭಿನ್ನ ಉತ್ಸಾಹ. ಎಲ್ಲರೂ ಬರುತ್ತಾರಾ, ಯಾರು ಹೇಗಿರುತ್ತಾರೆ ಎಂಬ ಕುತೂಹಲ ಮನಸ್ಸನ್ನು ತುಂಬುತ್ತದೆ. ವರ್ಷಗಳ ನಂತರ ಮತ್ತೆ ಭೇಟಿಯಾಗುವ ಆ ಕ್ಷಣವನ್ನು ಎಲ್ಲರೂ ಕಾತರದಿಂದ ಕಾಯುತ್ತಿರುತ್ತೇವೆ. ಎಲ್ಲರೂ ಒಂದೇ ಸ್ಥಳದಲ್ಲಿ ಸೇರುವ ಕ್ಷಣದಲ್ಲಿ ಮಾತುಗಳು ಕೂಡ ಕೆಲವೊಮ್ಮೆ ಸಾಕಾಗುವುದಿಲ್ಲ. ಅಪ್ಪುಗುಗಳು, ನಗು, ಸಂತೋಷದ ಕಣ್ಣೀರು, ಇವುಗಳು ಆ ಭೇಟಿಯ ಸೌಂದರ್ಯ. ನೀನು ಎಷ್ಟು ಬದಲಾಗಿದ್ದೀಯಾ, ಇನ್ನೂ ಅದೇ ಆಗಿದ್ದೀಯಲ್ಲ ಎಂಬ ಮಾತುಗಳು ಹಳೆಯ ನೆನಪುಗಳನ್ನು ಜೀವಂತಗೊಳಿಸುತ್ತವೆ. ಒಟ್ಟಿಗೆ ಅಡಿಗೆ ಮಾಡುವ ಸಂಭ್ರಮ. ಈ ಮಿಲನದ ವಿಶೇಷವೇ ಒಟ್ಟಿಗೆ ಅಡಿಗೆ ಮಾಡುವುದು. ಯಾರೋ ತರಕಾರಿ ಕತ್ತರಿಸುತ್ತಾರೆ, ಯಾರೋ ಅಡಿಗೆ ಮಾಡುತ್ತಾರೆ, ಯಾರೋ ಸರ್ವ್ ಮಾಡಲು ಸಿದ್ಧರಾಗುತ್ತಾರೆ. ಅಡಿಗೆ ಮಾಡುವಾಗಲೇ ನಗುವು, ಮಜಾ, ಹಳೆಯ ಕಥೆಗಳು, ಇವುಗಳು ಎಲ್ಲರನ್ನೂ ಮತ್ತೆ ಶಾಲಾ ದಿನಗಳಿಗೆ ಕರೆದುಕೊಂಡು ಹೋಗುತ್ತವೆ. ನಿನಗೆ ಅಡಿಗೆ ಬರ್ತಾ ಎಂದು ಹಾಸ್ಯ, ಅಂದು ಟಿಫಿನ್ ತಿನ್ನೋದು ನೆನಪಿದೆಯಾ ಎಂದು ನೆನಪು, ಅಡಿಗೆ ಮಾಡುತ್ತಾ ನಗು, ನಲಿವು. ಈ ಕ್ಷಣಗಳು ತುಂಬಾ ಸ್ವಾಭಾವಿಕ, ತುಂಬಾ ಆತ್ಮೀಯ. ಒಬ್ಬರಿಗೊಬ್ಬರು ಬಡಿಸುವ ಸೌಹಾರ್ದ. ಅಡಿಗೆ ಮಾಡಿದ ನಂತರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವುದು, ಅದು ಒಂದು ಹಬ್ಬದಂತ ಅನುಭವ. ಒಬ್ಬರಿಗೊಬ್ಬರು ಬಡಿಸುವುದು, ಇನ್ನೂ ಸ್ವಲ್ಪ ತಿನ್ನು ಎಂದು ಒತ್ತಾಯಿಸುವುದು ಸ್ನೇಹದ ಸಿಹಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಈ ಕ್ಷಣದಲ್ಲಿ ಯಾವುದೇ ಸ್ಥಾನಮಾನ, ಹುದ್ದೆ, ಹಣ ಇವೆಲ್ಲವೂ ಅಪ್ರಸ್ತುತ. ಎಲ್ಲರೂ ಒಂದೇ ಶಾಲಾ ಸ್ನೇಹಿತರು. ಊಟದ ನಡುವೆ ನಂತರ ನಡೆಯುವ ಮಾತುಕತೆಗಳಲ್ಲಿ ಹಳೆಯ ದಿನಗಳು ಮತ್ತೆ ಜೀವಂತವಾಗುತ್ತವೆ. ಒಂದೇ ಬೆಂಚಿನಲ್ಲಿ ಕುಳಿತ ಕ್ಷಣಗಳು, ಶಿಕ್ಷಕರ ಗದರಿಕೆ, ಆಟದ ಮೈದಾನದ ಸಂಭ್ರಮ, ಟಿಫಿನ್ ಹಂಚಿಕೊಂಡ ಸಂದರ್ಭಗಳು. ಚಿಕ್ಕ ಚಿಕ್ಕ ನೆನಪುಗಳು ದೊಡ್ಡ ಸಂತೋಷವನ್ನು ನೀಡುತ್ತವೆ. ವರ್ಷಗಳ ನಂತರ ಕೂಡ ಈ ರೀತಿಯಾಗಿ ಒಟ್ಟಿಗೆ ಅಡಿಗೆ ಮಾಡಿ ಒಟ್ಟಿಗೆ ಊಟ ಮಾಡುವುದು ಸ್ನೇಹದ ಒಗ್ಗಟ್ಟನ್ನು ತೋರಿಸುತ್ತದೆ. ಇದು ಕೇವಲ ಒಂದು ದಿನವಲ್ಲ, ಇದು ಮನಸ್ಸಿನ ಬಾಂಧವ್ಯವನ್ನು ಮತ್ತೆ ಗಟ್ಟಿಗೊಳಿಸುವ ಒಂದು ಅವಕಾಶ. ಸರ್ಕಾರಿ ಶಾಲೆಯಲ್ಲಿ ಓದಿದ ಸ್ನೇಹಿತರು ವರ್ಷಗಳ ನಂತರ ಒಟ್ಟಿಗೆ ಸೇರಿ ಅಡಿಗೆ ಮಾಡಿ ಒಬ್ಬರಿಗೊಬ್ಬರು ಬಡಿಸಿ ಸಂತೋಷವಾಗಿ ಕಳೆಯುವ ಆ ದಿನ, ಅದು ಜೀವನದ ಅತ್ಯಂತ ಅಮೂಲ್ಯ ನೆನಪುಗಳಲ್ಲಿ ಒಂದು. ಆ ದಿನದಲ್ಲಿ ಸ್ನೇಹ ಮತ್ತೆ ಜೀವಂತವಾಗುತ್ತದೆ. ಬಾಲ್ಯದ ನಿರ್ದೋಷಿತನ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಹೃದಯ ಸಂತೋಷದಿಂದ ತುಂಬುತ್ತದೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ. ಅಧ್ಯಕ್ಷರೇ, ಯಾವಾಗ ಕಲ್ತ್ರಿ ಈರುಳ್ಳಿ ಕುಯ್ಯೋದ? ನೀವು ಆಡ್ಕೊಂಡು ಕೈಗೆ ಹಾಕೊಂಡಿರಿ ಕಣ್ರಪ್ಪ. ಇಬ್ರು ಬಿಡು. ಲಕ್ಷ್ಮಿ ಸೊಪ್ಪು ಕಟ್ ಮಾಡಿ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ವಿಡಿಯೋ ಮಾಡ್ತಾ ಇದೀಯ ಅಂತ ಮಾಡ್ತಾ ಇರೋದೇನ್ ಕಣಲೆ? ಹೌದಾ? ಹೇಳಿದ್ ನಾನು ಏನ್ ಬೇಡ ಕಟ್ ಮಾಡ್ತಾ ಬಿಡಬಹುದು. ಕಲ್ತಾವನ್ ಕಣ, ಟ್ರೈನಿಂಗ್ ಆಯ್ತಾ ಮನೇಲಿ? ಹ್ಞೂ ಬಾಬಾ, ತಂಗಿ ಮಾಡಿರ್ತಾಳೆ. ಕೇಳ್ತೀನಿ ಬಿಡು. ಮೇಲೆ ಈರುಳ್ಳಿ ಏನೇ ಇದ್ರು ಮಧು ಕೈಯ ಕೊಡಿ ಅಂತೀನಿ. ಕರೆಕ್ಟಾಗಿ ಕರೆಕ್ಟ್ ಕರ್ಕೊಂಬಂದು ಸವಿತನ್ ಪರಿಚಯ ಮಾಡ್ತೀನಿ. ಓ ಮಾಡ್ಸಪ್ಪ. ಬಾಬಾ ಕಟ್ ಮಾಡಲ್ಲ. ನಂಜುಂಡಿಗಂತೂ ಅನುಭವ ಇರ್ಬೋದೇನಪ್ಪ. ಮಾಡ್ತಾನೆ, ಮಾಡ್ಕೋಬೇಕಣ್ಣ ನಂಜುಂಡಿ. ನೀನು ಮಾಡ್ಕೋಬೇಕು. ನೀವು ಇದು ಕಟ್ ಮಾಡೋದಿಲ್ಲ ಅನುಭವ. ಬಾವಾ ಅನುಭವ ಮಾಡ್ಕೋಬೇಕು.
ಕಟ್ ಮಾಡ್ಬಿಟ್ಟು ತೊಳಿತೀಯಾ ಫಸ್ಟ್ ತೊಳ್ಬಿಟ್ಟು ಕಟ್ ಮಾಡ್ಬೇಕು ಇದೇನೆಲ್ಲ ಇವ್ರು ವಿಚಿತ್ರ ಕಣ ಇವರು ಹೆಂಗೆ ನಾವೆಲ್ಲ ಹಂಗೇನೇನೆ ಕೊಡಿಲ್ಲ ಸ್ವಲ್ಪ ತೊಳ್ಬಿಟ್ಟು ಎಲ್ಲ ಕಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಒಂದು ಬಂದ್ಬಿಟ್ರೆ ಈಗ ರೈತದೆ 2 ಮೈಕ್ ಕಟ್ತಂಗ ಎಲ್ಲ ಹೋಯ್ತದೆ ಕುಡಿಯಾಕ ಮಾಡಕೈತದ ಒಂದು ಮೈಕು ಸಾಲ್ತಾ ಇಲ್ಲ. ಏನು ಎಲ್ಲ ಕಡೆ ಮಾತಾಡ್ತಾರೆ. ಪೂಜೆ ಮಾಡ್ತವನೆ ಜಯ, ನೀಟಾಗಿ ಎಲ್ಲ ಅಡಿಗೆ ಆಗ್ಬೇಕು, ಆ ತರ ಪೂಜೆ ಮಾಡ್ಬೇಕು ನೀನು. ಅಡಿಗೆ ಮಾಡೋದು ಬೆಟ್ಟದವೆ ಬಟ್ಟಂದಲ್ಲಪ್ಪ, ಒಲೆ ಹಚ್ಚೋದು ಮೇಯ್ನು. ಹೆಂಗ ಒಲೆ ಕ್ಲೀನಾಗಿ ಹಚ್ಚಿ ಒಲೆ ಪೂಜೆ ಮಾಡ್ತೀವಲ್ಲ, ಅದು ಮೇಯ್ನು. ಭಯ ಭಕ್ತಿಯಿಂದ ಹೆಂಗ್ ಪೂಜೆ ಮಾಡ್ತಾನೆ. ಪೂಜೆ ಆಯ್ತು, ನೀರು ಸಾಕು ಒಲೆ ಉಳಿತಾರೆ, ನೀರು ಮಡಗವ್ರೆ. ನೀರಿಲ್ಲ, ಬರೀ ಪಾತ್ರೆ. ಬರೀ ಪಾತ್ರೆ ನೀರು ಹಾಕ್ಬಿಡ್ಬೇಕಾಯ್ತಲ್ಲ ಅದಕ್ಕೆ. ಇದು ನೀರು ಅದಕ್ಕೆ ಪಾತ್ರೆಗೆ ಅದ್ರ ಅದ್ರೇ ಐತಿ. ಫಸ್ಟ್ ಬರೀ ಸ್ಪೈಸಸ್ ಹಾಕ್ಬಿಟ್ಟು ನೀರು ಸ್ಪೈಸಸ್ ಹಾಕಿ ಚೆಂದಾಗಿ ಅನ್ನ ಮಾಡೋದು. ಲಾಸ್ಟ್ ಗೀ ರೈಸ್ ಆಯ್ತು. ರವೇಣ ಹೆಂಗ ರವೇಣ? ನಮ್ಮ ರವೇಣ ಬಂದ್ರು ಬಿಡ, ಇನ್ನೆಲ್ಲ ಆಯ್ತದೆ. ಸಕ್ಕರೆ ಬೇಡ, ಮತ್ತೆ ಸಕ್ಕರೆ ಬೇಡ ಬಿಡಿ. ನಿಮ್ಮೂರವ್ರ ಕಣಪ್ಪ, ಇಬ್ರು ಪುಳಿ ಬರಲ್ಲ ಗಂಡ್ಲ ಈ ಕಡೆಗೆ. ಹಿಡ್ಕೊ ಹಂಗೆ ಹಿಡ್ಕೊ. ರವಿಯಣ್ಣ ಬಂದ ಮೇಲೆ ಬಿಡು, ಕೆಲಸ ಇದ್ದಾವೆ. ಒಂದು ಚಕ್ಕೆ ಕೊಡುವ ಇರು. ರವಿಯಣ್ಣ ಬಂದ್ಮೇಲೆ ಕೆಲಸ ಆಗ್ತದೆ. ಏನು ನಮಸ್ತೆನೆ. ಈ ಕಡೆ ಈ 3 ರೈತರ ಮೇಲೆ ಕುತ್ಕೊಂಡಿಲ್ಲ, ಮಣ್ಣು ಮಾಡ್ಬಿಟ್ಟಿನಿ. ಆಯ್ತು ಅನ್ನಕ್ಕೆ ಆಗಿಲ್ಲ ಕಣ್ಣ, ಎಲ್ಲ ಆಯ್ತು. ಮೇಷ್ಟ್ರೆ ಅಲ್ಲೊಂದು ಕಲ್ಲು ಎತ್ಕೊ ಬರೋದ್ರಿ, ಅದಕ್ಕೆ ಇದಕ್ಕೊಂದು ಇಲ್ಗೊಂದು ಕಲ್ ಕೊಡೋಣ. ಬೇಕಾದ್ರೆ ಇದು ಮೆಣಸಿನಕಾಯಿ ಕುಯ್ತಂದು ಮನೇಲಿ ಮಾಡಿ ಸಾಕಾಗದೆ, ಇಲ್ಲೇ ಮಾಡ್ಲಿ ಅಂದೆ. ಬಂದು ಮಾಡ್ಬೋದು ಸೀನಾ ಅಡಿಗೆ. ಬೇಗ ಬಂದು ಕೆಲಸ ಮಾಡ್ತಾ ಇದೆಯಲ್ಲ. ಈ ಒಲೆ ಹತ್ತದೆ ತೊಳು ಮಗ. ರವಿ ಬಂದಲ್ಲ, ಒಲೆ ಉರ್ದೇ ಉರಿತದ ಕಣ. ರವಿ ಬಂದಲ್ಲ, ರವಿಯಣ್ಣ ಬಂದಿರಲ್ಲ ಇಷ್ಟು ದಿನ. ಇಷ್ಟೊತ್ತು ಗಂಟೆ ಏನು ಕೆಲಸನೇ ಆಯ್ತಾ ಇರ್ಲಿಲ್ಲ. ಅದು ಇನ್ನೊಂದೆತ್ತು ಇದನ್ನ ಹಾಕೋ ಮಗ, ರವಿಯಣ್ಣ ಬಂದ್ರೆ ಕೆಲಸ ನೋಡಿ ಹೆಂಗೈತವೆ. ರವಿ ಬಾವಸ್ ನಾವು ಸೌದೆನೂ ಹಾಕಿ ಇದನ್ನು ಅಡಿಗೆ ಅದನ್ನು ಮೆಟೀರಿಯಲ್ಸ್ ಎತ್ತಾಕೋಕ್ಕಾಗಲ್ಲ. ರವಿ ಬಾವಸ್ ಸಪ್ತ ಸಾಗರ ದಾಟ್ಕೊಂಡ್ ಬಂದಿರೋದು. ಬೇಡ ಮಗ, ಬೇಡ ಸರಿ ಬೇಡ. ಈಗ ಓಕೆ ಬಿಡು, ಹಿಂಗ್ ಮುಂದಕ್ಕೆ ತಪ್ಪಲೆ. ಇವಾಗ ಹಿಂಗೆ ಬಿಡ, ಮುಂದಕ್ಕೆ ವೇಟ್ ಕುತ್ಕೊಂಡಾಗ ಬಿಡು. ಅನ್ನ ತಮ್ ಕಟ್ತೀವಲ್ಲಪ್ಪ, ಗಂಡ ಹೆಣ್ಣು ಅಡಿಗೆ ಮಾಡೋದು ಅಂದ್ರೆ ಈ ತರ ಕಷ್ಟಗಳು ಇರ್ತವೆ. ಈರುಳ್ಳಿ ಹಾಕೋರು, ಕ್ಯಾಪ್ಸಿಕಮ್, ಈರುಳ್ಳಿ ಹಾಕೋರು, ಸ್ವೀಟ್ ಆಯ್ತದಾ? ಬಟ್ಟೆ ಗೊತ್ತ, ನನಗೆ ಗೊತ್ತೇ. ಏ ದೇವರಾಜ್ ಬಿಡ, ನೆಕ್ಸ್ಟ್ ಕೈಗೆ ಏನದು ಸೌಟ, ಇದು ಏನಿದು ಉಟ್ಕೊಟ್ಟು ಬಿಟ್ರಲ್ಲ ಮಗ. ಎಣ್ಣೆ ಪ್ಯಾಕೆಟ್ ಇದೆಲ್ಲ ಕುಡ್ರಿಲ್ಲ ಬಸಿ, ಎಣ್ಣೆ ಪ್ಯಾಕೆಟ್. ಓ ಮರನೇ ಎತ್ತನ್ಬಿಟ್ಟಿರಂಗವ್ರೆ. ಏನ್ ಗೊತ್ತಾ, ರವಿಗೆ ಬೆಳಿಗ್ಗೆ ಫೋನ್ ಮಾಡ್ದೆಲ್ಲ ಬಾರ್ಲಾ, ಬೆಳಿಗ್ಗೆ ಬೇಗನೆ ಹೋಗೋಣ ಅಂತ ಹೇಳಿದ್ರೆ ಏನ್ ಹೇಳ್ದ, ಏನದು ಮಗ ಇವಾಗ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದೀನಿ, 10 ಗಂಟೆಗೆ ಬಂದ್ಬಿಡ್ತೀನಿ ಅಂತ. 10:30 ಆದ್ರೂ ಬರ್ಲಿಲ್ಲ. ಪ್ರಶ್ನೆ ಏನ್ ಮಾಡ್ದೆ, ನಾನೇ 10:30 ಹೋದ್ರೆ ಇವತ್ತು ಮಾರ್ಕೆಟ್ ಬೇರೆ ರಜೆ ಅಲ್ವಾ, ಅದಕ್ಕೇನಾಯ್ತು, ಯಾವ್ದು ಸಿಕ್ತಾವ ಮೆಣಸಿನ್ಕಾಯಿ ಹಂಗೇನೆ. ಹಾಕು, ಏನಾಗಲ್ಲ.
ಚಿಕನ್ ಉಳ್ಳೋಗೋದು ಏನ್ ಹೋಗೋದು ಒಂದು ಉಳಿಸ್ತಾ ಇರೋದು ಎಣ್ಣೆ ತೋರಿಸಿ ಹೇಳ್ತೀನಿ. ಒಲೆ ಮೇಲೆ ಮಡ್ಗಾದ್ರೆ ಎಣ್ಣೆ ಬೇಕು ಅಂದ್ರೆ ಏನಂತ ಹೇಳುವಪ್ಪ ಹೇಳು. ಇದಕ್ಕೆ ಸಾಕಪ್ಪ. ಇದಕ್ಕೆ ಸಾಕು ಬೇರೆ ನೆಕ್ಸ್ಟ್ಗೆ. ಈಗ ಹೋದ್ರೆ ಯಾರು ಯಾರಿಲ್ಲ ಸರ್ ಏನಿಲ್ಲ ಕೇಳಿ. ಅದೇ ಎಣ್ಣೆ ಒಂದು ಎಣ್ಣೆ ಎಷ್ಟು ಅರ್ಧ ಲೀಟ್ರ್ ಸಾಕಿನ ಮನ ಇನ್ನೇನು ಬೇಕಾ? ಇನ್ನೇನಾರು ನೋಡ್ಕೊ. ಎಷ್ಟು ಬೇಕು ನಿನ್ಗೆ? ಸಕ್ಕರೆ ಬೇಡ ಬಿಡು, ಜ್ಯೂಸ್ ತಂದಿದ್ದಿಲ್ಲ. ಏನಕ್ಕೆ ರಾಸಾಯನಿಕ ಇದು ರಸಾಯನಕ್ಕೆ ಎಣ್ಣೆ ಎಣ್ಣೆ ಎಲ್ಲ ಕಡೆ ರೀ. ಸಕ್ಕರೆ ರಾಸಾಯನಿಕ ಸಕ್ಕರೆ ತಂದಿದ್ದೀರಾ? ಏನು ತುಪ್ಪ ಎಲ್ಲದಕ್ಕೂ ಬೇಕು ಅಂತೀಯಲ್ಲೋ. ಜಾಸ್ತಿ ಬಟ್ಟ ಕಡೆಯವರು ಬಟ್ರುಗಳು ಜಾಸ್ತಿ ತುಪ್ಪ ಯೂಸ್ ಮಾಡ್ತಾರಲ್ವ ಎಲ್ಲದಕ್ಕೂ ಹೋಗ್ತಾರೆ. ಎಲ್ಲದಕ್ಕೂ. ಹಾಕು ಹಾ? ರಸಮ್ಗೂ ಹಾಕ್ತಾರೆ. ರಸಮ್ಗುವೆ ಆಮೇಲೆ ಹಾಕೋಣಕ್ಕೆ ಅದೇನು ಜಾಸ್ತಿ ಇದು ಅದಕ್ಕೂ. ಉಪ್ಪು ಹೇಳ್ಬಿಡಮ್ಮ. ಉಪ್ಪು ನೋಡಕ್ಕಮ್ಮ ಹಾಕಿದೀನಿ ಅಂತ ಹೇಳ. ಹಾ ಮುಚ್ಬಿಡೋದ ಈಗ? ಈರುಳ್ಳಿ ಇದಕ್ಕೆ ಬೇಕಾರ ಇನ್ನೇನ್ ಮಾಡೋದು? ಗೀ ರೈಸ್ಗೆ ಹಸಿಮೆಣಸಿನಕಾಯಿ ಹಾಕ. ಸರಿ ಸರಿ ಖಾರಕ್ಕೆ ನೋಡ್ಲಿಲ್ಲ ರೆಸಿಪಿ ಹೇಳ್ದು ನೀನೆ. ನಾನು ಹಸಿಮೆಣಸಿನ್ಕಾಯಿ ವಿಷಯನೇ ಹೇಳಿ. ಹೌದಾ? ಸ್ಪೈಸಸ್ ಹಾಕ್ಬೇಕು, ಎಣ್ಣೆ ಹಾಕ್ಬೇಕು. ಹಾ ಗೀ ರೈಸ್ ಪ್ಲೈನ್. ಹಸಿಮೆಣಸಿನ್ಕಾಯಿ ಹಾಕ್ತೇನೆ ಗೀ ರೈಸ್ ಮಾಡ್ತೀಯಾ? ಪಲಾವ್ ಮಾಡೋದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಭಟ್ರುಗಳೇ. ಅಲ್ಲಪ್ಪ, ಅಲ್ಲಿ ಕ್ಯಾಪ್ಚರ್ ಮಾಡಪ್ಪ ಅಯ್ಯಬೂಸ ಗಾಡಿದು. ಕೊತ್ತಂಬರಿ ಸೊಪ್ಪು ಬೇಕಂದ್ರಪ್ಪ. ಇನ್ನು ಬೇಗ ಆಯ್ತಾ? ಸಾಕು ಬಿಡು ಕೃಷ್ಣ ಮೇಲೆ ಚೆನ್ನಾಗಿ ಉದ್ರಿಸ್ತಾನೆ ಕಣ ಕೃಷ್ಣ. ಕೊತ್ತಂಬರಿ ಸೊಪ್ಪು ಮ್ಯಾಲ ಹಾಕಿದ್ರೆ ಟೇಸ್ಟ್ ಕಂಡ್ರಲ್ಲ. ಈಗ ಯಾಕೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ. ಈ ತರನೇ ಮಾಡ್ಬೇಕು, ನೀಟಾಗೆ ಮಾಡ್ಕೊಂಡು. ಮಾಡ್ಕೊಂಡು ತಿಂತೀರಾ ಅನ್ನೋದಕ್ಕೆ ಸಾಕು ಇದೆ. ಅಲ್ಲೊಂದು ಎರಡು ಬಾಳೆ ಎಲೆ ಕುಯ್ಕಪ್ಪ ನಾನು. ನಿನ್ಗೆ ತುಪ್ಪ ಐತೆ. ಯಾರು ಬರೋರ್ಗೆ ರವಿ ಹೋಗೋನಲ್ಲ, ಫೋನ್ ಮಾಡು. ಹಾಕ್ ಮಗ, ಉಪ್ಪು ಹಾಕ್ ಮಗ. ಆಮೇಲೆ ಏನ್ ಗೊತ್ತಾ, ಟೇಸ್ಟ್ ಉಪ್ಪಿಲ್ಲ ಅಂದ್ಮೇಲೆ ಏನ್ ಪ್ರಯೋಜನ ಇಲ್ಲ. ರವಿ ಅಣ್ಣ ನೋಡು, ಕೈ ಹಾಕ್ರೆ ಸಾಕು ಅವ್ನು ತಿರುಗಿಸ್ತಾರೆ. ಸೊಪ್ಪೆಲ್ಲ ಆಯ್ತು ನೋಡುವ ಎಲ್ಲ ಉದ್ರಿಸ್ಬಿಡು. ಎಲ್ಲ ನೀವು ನಮ್ಮ ಇವನೆಲ್ಲ ಚಂದ್ರು ಹಾಕಿದ್ರೆ ಬರಪ್ಪ ಎಲ್ಲ. ಸೊಪ್ಪೆ ಬರಪ್ಪ. ಹೋಗು ನೀನ್ ಮಾಡಿ ನಡಿ ಪೂಜೆನ. ಸೊಪ್ಪೆ ಎತ್ಕೊ ಬಾ. ಏನ್ಕೆ ಕಡಿಮೆ ಪೇನ್ ತಳಲ್ಲ, ಹೋಗು ನಾವು ದಿನ ಬತ್ತಿನ ಕಣ ವಾರಕ್ಕೊಂದಿನ. ಓ ಹಂಗೆ ಎಲ್ಲಿಗೆ? ಸರಿ ಬರಪ್ಪ ಬರ್ಚಿತ. ಹಾ ನೀನೇ ಮಾಡೋದು ಇನ್ನೊಬ್ಬರಿಗೆ. ಪೇಸ್ಟ್ ಹಾಕೈತೆ. ಇದು ಬೇಡ, ಹಂಗೆ ಬೆಳ್ಳುಳ್ಳಿ ಹಾಕೋದು ಬೇಡ ಅಂತ. ಅದನ್ನ ಬೆಳ್ಳುಳ್ಳಿ ಎಣ್ಣೆಲಿ ಉರಿಲಿಲ್ಲ ಅಂದ್ರೆ ಟೇಸ್ಟ್ ಬರಲ್ಲ. ಭಟ್ರು ಏನ್ ಹೇಳ್ತಾರೆ ಕೇಳ್ಬೇಕದು, ನಾವು ಮಾಡೋಕ್ಕಾಗಲ್ಲ. ಯಾಕ್ರೆ ಬೇಡ ನೋಡ್ಲಾ ಸಪ್ಪೆ ಕಣ ಒಂದು ಮಸಾಲೆ ಬೇಡ, ಹಾಕು ನಿನ್ ಕೈಗೆ. ಮಸಾಲೆ ನೋಡ್ರಿ ಬೇಡ. ನಂಗೆ ಬರಲ್ತು. ತಗೋ ಹಿಡಿ. ಒಂಚೂರು ಟೇಸ್ಟ್ ನೋಡು. ತಗೋ ಹಾಂ ನೋಡು ಹಿಂಗೆ ಹಿಂಗೆ ಹಾಕೊಂಡ್ಬಿಟ್ಟೆ ಹಿಂಗೆ. ಸಪ್ಪೆ ಅಂತ ನೋಡಿ. ಈಗ ಏನೋ ಗೊತ್ತಾಯ್ತು. ಯಾವ್ದಾರ ಒಂದು ಯಾವ್ದಾರ ಒಂದ್ ಹೇಳು ಒಲಿ. ಏನು ಗೊತ್ತಾಯ್ತಲ್ಲ ಕಣ. ಇದು ಆಕ್ಚುಲಿ ಚೆನ್ನಾಗಿ ಬಿಡು ರವಿಣ. ಮೋಹನ ಹೇಳ್ತೀನಿ ನೋಡಿ. ಬಟ್ಟನೆ ಸರಿ ಕಣ. ಉಪ್ಪು ಎತ್ಕೊಂಬ. ನಾನು ಹೇಳಿಲ್ವೇ ಉಪ್ಪು ಬೇಡ. ಫೈನಲ್ ಟಚ್ ಇದು. ಸೊಪ್ಪು ಹಾಕಿದ್ರೆ ಫೈನಲ್ ಅಂತ. ನಿಂಬೆಣ್ಣೆ ಎತ್ಕೊಬರೋ ಹಂಗೆ. ನಿಂಬೆಣ್ಣೆ ಹುಳಿ ಎತ್ಕೊಬರಲ್ಲ ಹಂಗೆ. ಇದು ಪುದೀನ ಬೇಡ. ಬಗ್ಗಿಸ್ಲಾ ಸುತ್ತ ಬಿಸಾಕಿ ಇನ್ನೇನು ಕದು ಹಾಕು. ತಿರುಗಿಸು ತಿರುಗಿಸ್ಬೇಕಣ್ಣ. ಸಾಂಬಾರು ಸಾಕೇನಪ್ಪ? ಗ್ರೇವಿ ಇದಾಯ್ತು ಬಿಡು. ಇನ್ನ ರೆಡಿ ಆಯ್ತಲ್ಲ. ಮೊಸರು ಬಜ್ಜಿ ಮೊಸರು ಬಜ್ಜಿ ಮಾಡ್ಬಿಡ್ತೀನಿ. ಈಗ ಮಜ್ಜಿಗೆ ಮಾಡ್ಕೋ. ಇದು ಹಸಿ ರೈಸ್ ಬಗ್ಗೆ ಹಸಿ ನೋಡು. ರೈಸ್ ಮುಟ್ಟಂಗಿಲ್ಲ ಇನ್ನು. ಅಷ್ಟೇನೆ. ಮಳ್ಳಿ ಮಗ. ಏಯ್ ದೇವರಾಜ ಹೇಳ್ತಾವನೆ ಇನ್ಮೇಲೆ ಹಾಕು. ಮೇಷ್ಟ್ರಿ ಹೇಳೋದ್ ಮಾತು ಕೇಳು. ತೊಳೆದು ಇಲ್ಲ ತೊಳೆದ್ರು. ಎಷ್ಟು ನೀಟಾಗಿ ಅಡಿಗೆ ಎಲ್ಲ ಹಂಗೆಲ್ಲ ಮಾಡಬಾರ್ದು. ಏನು ಮೋನ? ಏನು ನೋಡೋದಿಲ್ಲ. ಸುಮ್ಮನೆ ಅದ್ರಲ್ಲಿ ಏನಾರ ಇರ್ಲಿ, ಗೂಡು ಇರ್ಲಿ, ಏನಾರ ಇರ್ಲಿ. ತೊಳೆದು ಹೋಗಿ ಅಲ್ಲಿ ತೊಳ್ಕೊ ಬಂದಿದ್ದು ಒಳ್ಳೆ. ಇದು ಸವಿತಾ ಕೇಳಲಿ. ಸವಿತಾ ಸೊಪ್ಪು ತೊಳಿಲಿಲ್ವ ಎಲ್ಲ?
ಅದು ಸೋಪ್ ಕೈ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಬಿಡ, ಲಾಸ್ಟಲ್ಲಿ ಹಾಕಲ್ಲ. ಇವತ್ತು ಶುಂಠಿ ತೊಳೆದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಶುಂಠಿ ತೊಳೆದು ಯಾಕೆ ನಾನೇ ನಿಂಬೆ ಇರ್ಲಿ ಬಿಡು, ನಮ್ಮ ಬ್ಯಾಚ್ ಅಲ್ಲ ಇವನು, ಆದ್ರೂ ಪರವಾಗಿಲ್ಲ. ನಮ್ಗೆ ಜೂನಿಯರು ಬಂದು ನೋಡಿ ಕೆಲಸ ಮಾಡ್ತಾನೆ. ಜೂನಿಯರ್ ಬಂದವನೇ, ನಮ್ಮ ಬ್ಯಾಚ್ ಯಾರು ಬರ್ಲಿಲ್ಲ ನೋಡಿ. ರವಿಯಣ್ಣ ನೀನು ಮಟನ್ ಮಸಾಲ, ಚಿಕನ್ ಮಸಾಲ ಯಾಕೆ ತುಪ್ಪ ಹಾಕ್ತೀಯಾ? ತುಪ್ಪ ಹಾಕ್ತೀನಿ. ತುಪ್ಪ ಹಾಕಪ್ಪ. ನಂದಿನಿಯ ಇರು ಇರು ಯಾಕ ಮಳ್ಳಿ ಹಳ್ಳಿ ಹಳ್ಳಿ. ಓ ಐನವ್ರು ಬಂದ್ರು. ಮನೇಲಿ ಮಾಡ್ಕೊಂಡು ತಿನ್ನಂಗಿದ್ರೆ ಯಾಕಪ್ಪ ಬರ್ಬೇಕು ಇಲ್ಲಿ? ಇಲ್ಲಿ ವಿಶೇಷವಾಗಿರ್ಬೇಕು. ಹೇಳೋದನ್ನ ಕೇಳೋದಿಲ್ಲ. ಸರಿ ಮೋಹನ ನೀನು ಹೇಳೋದು. ನೀನು ಹಾಕೋ, ನೀನು ಹಾಕೋ. ಹೋಗ ಗ್ರೇವಿ ಸರಿ ಆಯ್ತದೆ. ಏನು ಮಗ ಹಾಕ್ತಾರೆ ಅವೆಲ್ಲ? ಕಲ್ಲು ಏನದು ಯಾರು ಎಣ್ಣೆ ಬೇಕೇನಾ? ಅರ್ಧ ಲೀಟ್ರ್ ಎಣ್ಣೆ ಬೇಕಪ್ಪ. ಬರೀ ಇಂಥದೆಯಾ? ಅದು ಅಡಿಗೆ ಎಣ್ಣೆ, ಅಡಿಗೆ ಎಣ್ಣೆ, ಅಡಿಗೆ ಎಣ್ಣೆ. ಅರ್ಧ ತರ್ಸೋದು, ಒಂದು ತರ್ಸೋದ ಇಲ್ಲ ಉದುರಿಸ್ಬೇಕು. ಅದು ಅದು ಟೇಸ್ಟ್ ತಗೊಂಡೋಗ್ತೀಯಾ ಬಿಡು. ಹಾಕು ಕೆಳಗಿನ ಬಗ್ಗೆ ಏನ ಪೆಪ್ಪರ್ ಡ್ರೈಗೆ ಪೆಪ್ಪರ್ ಇಲ್ಲ ಹೆಂಗಾಗುತ್ತೆ? ಪೆಪ್ಪರ್ ಹಾಕ್ತಾರ ಕರ್ಬೇವು ಸೊಪ್ಪ. ರವಿಯಣ್ಣ ಫೋನ್ ಮಾಡ. ಒಂದು ನಿಮಿಷ ಹಂಗೆ ಇರು. ಇದು ನೆಲ್ಲುಂಡೆ ಸಕ್ಕರೆ ಬೇಕಾ? ಬೇಡ ಒಂದು ಬೇಡ ಬಾ. ಈಗ ತಪ್ಪಾದ್ರೆ ಕಾಣಿಸ್ತೈತೆ. ಟೇಸ್ಟ್ ಆಗಿ ಮಾಡ್ಬಿಟ್ರೆ ಏನು ಬೆಲೆ ಇದೆ? ಓ ಹಂಗೆ ಹೆಂಗೆ ಹೇಳ್ದ ಈಗ? ಎಲ್ಲ ಟೇಸ್ಟಾಗಿ ಮಾಡ್ಬಿಟ್ರೆ ಅದಕ್ಕೇನು ಬೆಲೆ ಇದ್ದದಂತೆ. ಎಲ್ಲ ಮನೇಲಿ ಮಾಡ್ದಂಗೆ ಮಾಡ್ಬಿಟ್ರೆ ಏನಕ್ಕೆ ನೆನೆಸ್ಕೋಬೇಕು. ನೆನ್ಸ್ಕೋಬೇಕು. ಹೌದು ನಿಜ, ಹಿಂಗಾಗಿತ್ತು ಅಂತ ಅಂತ ಗೊತ್ತಿಲ್ಲ. ಒಟ್ಟು ಹಾಕ್ತಾನೆ. ಹಾಕ್ತೀನಿ, ತಲೆ ಕೆಡಿಸ್ಕೊಬಿಟ್ಟು ಸುಮ್ಮನೆ. ಅದು ಚಿಕನ್ ಮಸಾಲಾನ ಇದು? ರುಬ್ಕೊಂಡ್ಬಿಡಕಾಯ್ತು. ಕೊಡು ಅವ್ನು ಯಾವ್ದು ಬೇಕಾ ಪೌಡ್ರ್ ಕೊಡು. ಇದು ಹಾಕೋದೇ ಬೇಕಾಗಿರಲಿಲ್ಲ. ಮಟನ್ ಮಸಾಲ, ಗರಂ ಮಸಾಲ ಕಣೋದು. ಯಾವುದು? ಚಿಕನ್ ಮಸಾಲ ಜೊತೆ ಮಟನ್ ಮಸಾಲ ಮಿಕ್ಸ್ ಮಾಡಿ ನಮ್ಮ ಬುದ್ಧಿ ನಮ್ಮ ಐದವರು ಈಗ ಬಂದ್ರು. ಒಂಚೂರು ಪ್ರಸಾದ ರೆಡಿ ಮಾಡ್ಕೊಳ್ಳಿ. ಪ್ರಸಾದ ರೆಡಿ ಮಾಡ್ಕೊಳ್ಳಿ ನೀವು. ನೀವು ರೆಡಿ ಮಾಡ್ಕೊಳ್ಳಿ ನೀವು. ಹಾ ಎಲ್ಲ ಹಾಕ್ಬಿಟ್ಟು ಚಂದ್ರಶೇಖರ ಮಹಾರಾಜ್ ತುಪ್ಪ ಕೊಡು. ಇನ್ಯಾವ್ದು ಹಾಕ್ತೀಯಾ? ಯಾರು ಹೇಳಿದಾರೆ? ಯಾರು ಭಟ್ರು? ಈಗಲೇ ಬಿಸಿಲು ಎಲ್ಲ ಏನೋ ಎಲ್ಲ ಖಾರ ಖಾರ ಕಾಣಿಸ್ತದೆ. ಸ್ಪೈಸಿ ಈಗ ಬರ್ತದೆ ನೋಡು. ಪೆಪ್ಪರ್ ಕೊಡಪ್ಪ, ಪೆಪ್ಪರು ನೋಡುವ. ಏನು ಎಕ್ಸ್ಪೆರಿಮೆಂಟ್ ಏನಾರ ಮಾಡ್ತಾ ಇದೀಯ ಹಂಗೆ? ರವಿ ಅಣ್ಣ ಅಷ್ಟೇ. ಒಂದು ಬಾಟ್ಲು ಜ್ಯೂಸ್ ಅವರು ಹೊಡಿಲ್ಲ, ಕುಡಿಯುವಲ್ಲ. ಲೋಟಿಗೆ ಹಾಕೊಡ ಹಿಡ್ಕೊಂಬ ಚಾಕ. ಅವಾಗಿಂದ ರವಿ ಅಣ್ಣ ಬಟ್ಟೆ ಇಟ್ಕೊಳ್ಳ. ಓಯ್ ನೀನು ಸರಿ ಬಿಡ. ನೀನು ಅದಕ್ಕೆ ನಾನು ಹೇಳೋದು ನಮ್ಮ ರವಿ ಅಣ್ಣ ಇರ್ಬೇಕು ಎಲ್ಲದಕ್ಕೂ ಅಂತ. ಮಗ ಒಂದು ಜಗ್ ನೀರು ಎತ್ಕೊ ಬರಲ್ಲ. ರವಿ ಹೆಂಗಿರ್ತದೆ ಚೆನ್ನಾಗಿರ್ತದೆ. ಸೂಪರ್ ಆಗಿರ್ತದೆ. ರೈಸ್ ಇದಕ್ಕೆ ನೀರು ಹಾಕ್ತಾರೆ, ಹೋಯ್ತು. ಒಳ್ಳೆ ಫ್ಲೇವರ್ ಬರ್ತದೆ. ಹೆಂಗ್ ಬರ್ತದೆ? ಇದು ಒಳ್ಳೆ ಫ್ಲೇವರ್ ಬರ್ತೈತೆ.
ಹಿಂಗೆ ಇರಬೇಕು, ನೀರು ಹಾಕೋರು ಹೋಯ್ತಿದ್ದು. ಇದು ಕಾಯಿ ತೆಂಗಿನಕಾಯಿ ಸಾಕು. ಫೈನಲ್ ಟಚ್ ಪೆಪ್ಪರ್ ಡ್ರೈ. ಕೃಷ್ಣ ಒಂದಿದೆ ಎತ್ಕೊಂಡು ಮೇಷ್ಟ್ರ ಕೈಗೆ ಕೊಟ್ಬಿಟ್ಟು ಬಟನ್ ಮಾಡ್ಬಿಟ್ರಿ ಪಾಪ. ಪಾರ್ಟ್ ಟೈಮ್ ಬಿಟ್ರಪ್ಪ. ಪಾರ್ಟ್ ಟೈಮ್ ಬಟ್ರಾ? ಹಂಗಾರೆ ನಡೀತಿದೆ ಬಿಡು. ಮನೇಲೂ ಮಾಡಿರೋ ಇಷ್ಟು ಕೆಲಸನ. ಇರವೇ 4-5 ಹೊಡಿಲ್ಲ ಇದಕ್ಕೆ ಚಾಪ್ಸ್ ಹಾಕಕ್ಕ. ಏನೋ ಎತ್ಕೊಂಬನ್ನಿ ಅಂತ ಹೇಳಿದೆ. ಸಾಕ ಬಾವ. ಇಲ್ಲ, ಕೈಲಿ ಹಾಕೋದು ಕ್ಯಾನ್ಸಲ್ ಮಾಡ್ಬಿಟ್ಟಾರೆ. ಪೈಸಸ್ ಹಾಕ್ರು. ಇವಾಗ ಹೆಂಗೆ? ಹುಡುಗರು ಕರ್ಸ್ಬಿಟ್ರು, 100 ಜನ ಕರ್ಸಿದ್ರು. ನಾವೆಲ್ಲ ಅಲ್ಲೇ ಇದ್ವಲ್ಲ ಒಳಗಡೆ, ನಾನು ಬೇರೆ ಟ್ಯಾಕ್ ಓಡಿಸ್ತಿದ್ದೆ. ಉಪ್ಪು ನಾಳಿದ್ದು ಹಾಕೋಬಿಡ. ಇದು ಅಕ್ಕಿ ಹಾಕಾದ್ಮೇಲೆ ಉಪ್ಪು ಹಾಕೋರು ಆಯ್ತು. ಏನೋ ಗೊತ್ತಿಲ್ಲ, ಏನೋ ಇಲ್ಲ ರಮ್ಯಾ, ಇದು ಸ್ವಲ್ಪ ಬೇಗ ಆಯ್ತು. ಲೇಟಾಗಿ ಆಗುತ್ತೆ, ಲೇಟೆಸ್ಟಾಗಿ ಆಯ್ತದೆ. ಸ್ವಲ್ಪ ಎಣ್ಣೆ ಇಲ್ಲ ಈಗ ಸರ್ ಐತಿ ಈಗ ಒಲೆ ಸ್ವಲ್ಪ. ಓಲ್ಡ್ ಮಂಕ್ ಮೋಹನ ಓಲ್ಡ್ ಮಂಕ್ ನಮ್ಮ ಚೆನ್ನಾಗಿ ಬೈಯೋದು. ಹಾಕಮ್ಮ. ಏನು ಇಟ್ಕೊಂಡು ಏನು ಮಾಡ್ತಿದ್ವಿ? ಹಂಗನ್ಬಿಟ್ಟು ಹಾಕೋರಿ, ಎಲ್ಲ ಎಣ್ಣೆಲಿ ಕರಿತಾ ಇರ್ತದೆ ಇಲ್ಲಿ. ಹಾಕ್ಬಿಡೋದಾಗಿಲ್ಲ, ರೈಸ್ ಹಾಕ್ಬಿಡೋಣ. ತುಪ್ಪ ಹಾಕ್ಬಿಡೋದಿಲ್ಲ. ಇದೇನು ಅಕ್ಕಿ ಇದು ಇವಾಗ ಆಗ್ತಿರೋದು? ಇದು ಬಾಸ್ಮತಿ. ಅದು ಮೊದ್ಲಿದ್ದು ನಾರ್ಮಲ? ಇದಕ್ಕೆ ಹಾಕ್ಬಿಟ್ಟು ತಿರುಗಿಸೋದು? ನೀರು ಬಿಡ್ತದೆ, ನೀರು ಹಾಕು ಪರವಾಗಿಲ್ಲ, ಇರಲಿ. ಸ್ವಲ್ಪ ಅಷ್ಟೊಂದು ಬಿಡುತ್ತೆ, ಮೊಸರನ್ನಾಗ್ಬಿಡುತ್ತೆ ಮೇಲೆ. ಅದು ಸರಿ, ಹಿಂಗೆ ಜೊತೆಲಿ ಹಾಕ್ಬೋದಾಗಿತ್ತಾರ? ಮುದ್ದೆ ಬಿಡುತ್ತೆ. ಹೌದಾ? ಆಮೇಲೆ ಇದು ಅಕ್ಕಿ ಮುದ್ದೆ ತರ ಬಿಡುತ್ತೆ, ಗಗ್ಲಿ ಇರಲ್ಲ. ಏನೋ ಗೊತ್ತಿರೋರಿಗೆ ಗೊತ್ತು ಇದೆಲ್ಲ. ಅಡುಗೆಗಳನ್ನ ಯಾರ್ಯಾರು ಯಾವ ಅಡುಗೆ ಮಾಡ್ಬೇಕು ಅವ್ರು ಮಾಡಿದ್ರೆ ಮಾಡೋದು ಚಂದ. ಈಗ ಎಲ್ಲರೂ ಇವ್ರನ್ನೇ ಬಿಟ್ಬಿಡ್ಬೇಕಾಯ್ತು ನಾವು ಸರೋಗೋದು ನಿನ್ನೆ. ಅಂದ್ರೆ 4 ಜನಕ್ಕೆ 5 ಜನಕ್ಕೆಲ್ಲ ನೀವೇ ಮಾಡೋರು, ಈ ಜೀವರಾಜ್ ಜನಕ್ಕೆಲ್ಲ ಗಣಸರೇ ಮಾಡೋರು. ಸರ್ 150 ಜನ 200 ಜನಕ್ಕೆ ಮನೇಲಿ ಮಾಡೋದು. ಹೆಂಗೆ ಮೋಹನ? ನಮ್ಮ ಮನೇಲಿ ಮಾಡೋದು ನಾವು ಸರ್. 2 ಮಟನ್ ಒಬ್ಬನೇ ಮಾಡ್ತೀವಿ. ನಮ್ಮ ಎಟ್ಕೋಕು ನಮ್ಮ ಮನೇಲಿ ನಾವು ಬಟರ್ನೇ ಕರ್ಸಲ್ಲ ಅಡುಗೆ. ಬಟರ್ನೇ ಕರ್ಸಲ್ವಾ? ಅದ್ರಲ್ಲಿ 12 ಗಂಟೆಗೆಲ್ಲ ಮಾಡ್ಬಿಡ್ತೀನಿ. ನಿಧಾನ ಮೆಲ್ಗೆ ಮೆಲ್ಗೆ ಮೆಲ್ಗೆ. ಅದು ಬೇಸ್ ಮಾಡಿ ಸರಿ ಇಲ್ಲ ಅದಕ್ಕೆ. ಇದು ತಿರ್ಗಿಸು ರಜುಂಡೆ, ಇಸ್ಕೊಂಡು ತಿರ್ಗಿಸ್ ಹಂಗೆ. ಇಸ್ಕೊ ತಿರ್ಗಿಸು. ಯಾವ್ದಿದು? ವೈಟ್ ರೈಸು. ಚಿಕನ್ ಮುಟ್ಟಿದ್ರೆ ಏನಾಗುತ್ತೆ? ಕಡಿಮೆ ಮಾಡ್ಬೇಕು ಸ್ವಲ್ಪ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರಿ ಕಣ. ಇಲ್ಲಿ ತರ್ಲಿ ಬಿಸ್ತಿತ್ತು ತರ್ಲಿ. ತುಪ್ಪ ಹಾಕೋದು. ತುಪ್ಪ ಇದೆ. ತುಪ್ಪ ಲಾಸ್ಟಲ್ಲಿ ಎಲೆ ಹಾಕ್ಬಿಟ್ಟು ಹಾಕ್ರಿ. ಇದು ಉರಿ ಕಡಿಮೆ ಮಾಡ್ಬಿಡಿ ಪೂರ್ತಿ. ಆ ಕಡೆಗೆ ಹಾಕ್ಬಿಡಿ. ಹಾಕಪ್ಪ, ನೀನ್ ಏನಾಗಲ್ಲ. ಮುಚ್ಚೋ ಮಗ, ಏನಾಗಲ್ಲ. ಬೇಡ ಬೇಡ, ಐತೆ ಹಾಕೈತೆ ಬಿಡಲ್ಲ. ನಾನು ಹೇಳಿದ್ರು ಅವನ ಆಸೆ ಈಗ ಕಾಣ್ತಾವೆ. ರವಿ ಅಣ್ಣ ಕಣ ಅವನು. ಅನ್ನ ಮುಟ್ನೋಡ್ದ ಅನ್ನ ಮುಟ್ನೋಡ್ದ ಸ್ವಲ್ಪ 12 ಗಂಟೆಲಿ ತಿಂದು ಅಲ್ಲಿಲ್ವಂತೆ ಅಲ್ಲಿ ಸಾಕು ಬಿಸಾಕ್ಬೇಕಣ್ಣ. ಬೇಡ ಮಗ, ಮೊಸರು ಊಟ ಬಿಟ್ಬಿಟ್ರೆ ಮಾತ್ರ ವಾಪಸ್ ನೀವೇ ಎತ್ಕೋಬೇಕಾಯ್ತದೆ. ತಿನ್ನಿ ಟೈಮ್ ಇದೆ. ನೀನು ಹಾಕಿದ್ದೆ ತಪ್ಪು. ಚೆನ್ನಾಗಿ ಬಡಿಸ್ರೋಣ ಎಲ್ಲರಿಗೂ. ಏನು ಅಮ್ಮ ತಿನ್ಬೇಕಾಯ್ತದೆ. ಕರೆಯೋ ಬಾವುನ್ನ. ಏನು ಕಲ್ಸಕ್ರೆ ಅಲ್ಲ, ನಾನು ಪಕ್ಕದಲ್ಲಿ ನಿಂತಿದ್ರು ನೋಡಿರ್ಲಿಲ್ಲ.
ನೋಡ್ಕೊಂಡ್ಬಿಟ್ಟು ರುಬ್ಬು ತರನೇ ಇರುತ್ತೆ ತಂದಿದ್ದೀನಿ ತರಾನೇ ಇರಲ್ಲ. ಚೇತನ್ ಬೇಗ ಒಂದು ಹುಡುಗಿ ಹುಡುಕಿ ಈ ವಾಯ್ಸ್ ಬರಲ್ಲ.